ನಮಸ್ಕಾರ ರೀ ಸರ್. ನೀವು ಎಷ್ಟು ವರ್ಷದಿಂದ ಕೃಷಿ ಒಳಗದ್ರಿ ಸರ್? ನಾವು ಕೃಷಿ ಒಳಗಂದ್ರೆ ಸುಮಾರು ನಮ್ಮ ತಂದೆಯವ್ರ ಕಾಲದಿಂದನೂ ಕೃಷಿ ಒಳಗೆ ನಾವು ಅದೇ ಇದೀವಿ ರೀ. ಆದ್ರೆ ನಾವು ಈಗ ಒಂದು 4-5 ವರ್ಷ ಆಯ್ತು. ಈಗ ನಾವು ಹೊಲಕ್ಕೆ ಸ್ವಲ್ಪ ಈ ಗೋಡ್ ಫಾರ್ಮ್ ಮಾಡೋದ್ರಿಂದ ಹೊಲಕ್ಕೆ ಬರೋದು ಹೋಗೋದು ದಿನನಿತ್ಯದ ಚಟುವಟಿಕೆ ಆಗೈತೆ ರೀ. ಸರ್, ಈಗ ನಿಮ್ಮ ಪ್ರಕಾರ ಯಾವ ಬೆಳೆ ಬೆಳೆದ್ರೆ ಭಾಳ ಉತ್ತಮ? ಇಲ್ಲೇ ನಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಬ್ಬು ಹೆಚ್ಚು ಬೆಳಿತಾರೆ. ಕಬ್ಬು ಬೆಳಿತಾರೆ, ಮತ್ತು ಗೊಂಜಾಳ ಹಾಕ್ತಾರೆ, ಜೋಳ ಹಾಕ್ತಾರೆ, ಗೋಧಿ ಹಾಕ್ತಾರೆ, ಸದಕ ಹಾಕ್ತಾರೆ. ಎಲ್ಲ ಥರದ್ದು ವಿವಿಧವಾದಂಥ ಬೆಳೆಗಳನ್ನು ಇಲ್ಲಿ ನಮ್ಮಲ್ಲಿ ಭೂಮಿಗೆ ಬೆಳಿತಾರೆ. ನೀವು ಭಾಳ ಉತ್ತಮವಾಗಿ ಚಲೋ ಬೆಳೆಯುವಂಥ ಬೆಳೆ ಯಾವ್ದು ಸರ್? ನಾವು ಹೆಚ್ಚು ಬೆಳೆಯೋದಂದ್ರೆ ಈಗ ಗೊಂಜಾಳು ಜಾಸ್ತಿ ಬೆಳಿತಾರೆ ರೀ, ಕಬ್ಬು ಜಾಸ್ತಿ ಇಲ್ಲಿ ಭಾಳ ಬೆಳಿತಾರೆ. ಸರ್, ಮತ್ತು ಹೊಳ್ಳಿ ಸರ್, ಈಗ ನೀವು ನೆಲಕಡಲೆ ಇದನ್ನೆಲ್ಲ ಹಾಕೋರು ಶೇಂಗಾ? ಶೇಂಗಾನು ಹಾಕ್ತಾರೆ, ಶೇಂಗಾ ಹಾಕ್ತಾರೆ, ಕಡ್ಲಿ ಹಾಕ್ತಾರೆ, ಗೋಧಿ ಹಾಕ್ತಾರೆ, ಸದಕ ಹಾಕ್ತಾರೆ. ಈಗ ಹೊಸದಾಗಿ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಜನ ರೈತರು ಅಂದ್ಗೂಡ್ಲೆ ಆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದರೊಳಗೆ ಲಾಭ ಇಲ್ಲಪ್ಪ, ಅದನ್ನ ಯಾರು ಮಾಡ್ತಾರೆ? ಇಲ್ಲ, ಲಾಭ ಐತ್ರಿ. ನಾವು ಈಗ ವೃತ್ತಿಯಲ್ಲಿ ದೈಹಿಕ ಶಿಕ್ಷಕರಾಗಿ ವರ್ಕ್ ಮಾಡ್ತೀವಿ. ಮುಂಜಾನೆ ಎದ್ದು ಕೂಲಿ 6 ಗಂಟೆಯಿಂದ ನಾವು 8-8:30 ಮಟ್ಟ ಹೊಲದಾಗಿದ್ದು, ಮತ್ತು ಶಾಲೆಗೆ ಹೋಗಿ ಹೊಳ್ಳಿ ಬಂದು ಶಾಲೆ ಕೆಲಸವನ್ನು ಮುಗಿಸ್ಕೊಂಡು 5-5:30, 6ಕ್ಕೆ ಮತ್ತೆ ಹೊಲಕ್ಕೆ ಬಂದು 8 ಮಟ್ಟ ಮಾಡ್ತೀವಿ. ಈಗ ಏನು ಇದು ಭೂಮಿ ಎಲ್ಲ ಸಡ್ಡಿನಿಂದೆಲ್ಲ ಹಾಳಾದ ಭೂಮಿ ಇತ್ತು ರೀ ಇದಿಷ್ಟು. ಇದಕ್ಕೆ ನಾವು ಏನಾರ ಒಂದು ಡೆವಲಪ್ಮೆಂಟ್ ಮಾಡ್ಕೋಬೇಕಂತ ಹಿಡ್ಕೊಂಡು ನಮ್ಮ ಲೇಬರ್ ನಾವು ಕೂಡಿ ಸುಮಾರು ಒಂದು 40 ತೆಂಗಿನ ಗಿಡ ಸುತ್ತಲೂ ಹಾಕ್ಕೊಂಡಿವಿ ರೀ. ಇಲ್ಲಿ ಬೆನ್ಸಿನ್ ಅಂತೇಳಿ ಒಂದು ಮಾವು ಬರುತ್ತೆ ರೀ, ಮಾವು ಹಾಕ್ಕೊಂಡಿವಿ, ನಿಂಬೆ ಹಾಕ್ಕೊಂಡಿವಿ, ಅಂಜೂರಿ ಹಾಕ್ಕೊಂಡಿವಿ, ಬೆಟ್ಟದ ನೆಲ್ಲಿ ಹಾಕ್ಕೊಂಡಿವಿ, ಪೇರು ಹಚ್ಚಿವ್ರಿ. ಮತ್ತು ಅದು ಇನ್ನೊಂದು ಬೆಟ್ಟದ ನೆಲ್ಲಿಗೆ ಬರ್ತೈತೆ ರೀ. ಹೊಳ್ಳಿ ಏನು ಬರ್ತದೆ ಚಲೋ ಪೇರು ಹಣ್ಣಿನೂ ಹಾಕ್ಕೊಂಡಿರ್ತೀವಿ ರೀ. ವಿವಿಧ ಹಣ್ಣುಗಳನ್ನು ಹಾಕ್ಕೊಂಡು ಈಗ ಮರಿಗಳಿಗೂ ತಂಪಾಗಬೇಕು. ಸುತ್ತಲೂ ಏನೈತಿ ಜೀಲಿ ಬೆಳೆಸಿರ್ತೀವಿ ರೀ. ಜೀಲಿ ಬೆಳೆಸಿ ಒಟ್ಟು ನೋಡೋರಿಗೆ ಒಂದು ಆಕರ್ಷಣೆ ಆಗ್ಬೇಕು. ಬಂದವ್ರಿಗೆ ಒಂದು ಉತ್ತಮವಾದಂಥ ಸಲಹೆಯನ್ನು ನೀಡ್ಕೊಂಡು ಯಾರು ನಿರುದ್ಯೋಗಿಗಳು ಯುವಕರು ಯಾರು ಇರ್ತಾರ ಇದನ್ನು ಅಳವಡಿಸ್ಕೊಂಡು ಅವರು ಉದ್ಯೋಗದೊಳಗೆ ಒಂದು ಜಾಸ್ತಿ ಉದ್ಯೋಗಕ್ಕೆ ಮುಂದೆ ಸಾಗಬೇಕು ಅನ್ನೋದೇ ನಮ್ದೊಂದು ದೃಷ್ಟಿ ಆಗೈತೆ ರೀ. ಅದೇ ಸರ್, ಇವಾಗ ನೀವು ಶಾಲೆಗಿರ್ತಾರೆ, ಇಲ್ಲಿ ಬೆಳಿಗ್ಗೆ ಬರ್ತೀರಿ, ಒಂದು ಒಳ್ಳೆ ವಾತಾವರಣ, ಗಾಳಿ, ತಂಪಾದ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಏನಿಲ್ಲ, ಯಾವತ್ತೂ ಪರಿಸರಕ್ಕೆ ನಾವು ಮನಸೋಲೇಬೇಕ್ರಿ. ಪರಿಸರ ಅಂದ್ರೆ ಇಲ್ಲಿ ಉಸಿರಾಟದ ಕ್ರಿಯೆ ಆಗಿರ್ಬೋದು, ಇಲ್ಲಿ ಯಾವುದೋ ಒಂದು ಇಂಗಾಲದ ಡಯಾಕ್ಸೈಡ್ ಹೊಳ್ಳಿ ವಾಹನಗಳದ್ದು ಸಂಚಾರ ಕಡಿಮೆ ಐತಿ. ಹೊಲಕ್ಕೆ ಬಂದ್ರೆ ಆರೋಗ್ಯವಂತವಾಗಿ ಒಬ್ಬ ಮನುಷ್ಯ ಇರಾಕ್ ಭಾಳ ಬಯಸ್ತಾನೆ. ಅದಕ್ಕೋಸ್ಕರ ಕೆಲವ್ರು ಏನು ಮಾಡ್ತಾರೆ, ಬರೀ ಸಿಟಿ ಒಳಗಿರ್ತಾರೆ, ಯಾವಾಗ ನೋಡಿದ್ರು ಅದು ಗಾಡಿ. ಹೌದು ರೀ. ಸಿಟಿಯಲ್ಲಿಕ್ಕೆ ಮತ್ತು ಇಲ್ಲಿಗೆ ಭಾಳ ಫರಕ್ ಆಗುತ್ತೆ ರೀ. ಹಳ್ಳಿ ಈಗ ಮನ್ಯಾಗ ಒಂದು 4 ರೊಟ್ಟಿ ಕಟ್ಕೊಂಬಂದು ಇಲ್ಲಿ ಊಟ ಮಾಡಿದ್ರೆ ಇನ್ನೊಂದು 4 ರೊಟ್ಟಿ ಜಾಸ್ತಿ ಹೋಗತ್ತೆ. ಮನ್ಯಾಗ TV ನೋಡ್ಕೋತ ರೊಟ್ಟಿ ಹೋಗ್ಬೇಕಾರೆ ಅದು 2 ರೊಟ್ಟಿ ಹೋಗತ್ತೆ. ಇಲ್ಲಿ ಒಳ್ಳೆಯ ವಾತಾವರಣಕ್ಕೆ ನಾವು ಭಾಳ ಒಂಥರ ಹೆಮ್ಮೆ ಪಡ್ತೀವಿ ರೀ. ಇಷ್ಟ ಸರ್, ನಿಮ್ಮ ಹೊಲದೊಳಗೆ ಎಷ್ಟು ತೆಂಗಿನ ಗಿಡ ನೆಟ್ರಿ? ಈಗ ಸುಮಾರು ಒಂದು 40 ತೆಂಗಿನ ಗಿಡ ಅದಾವೆ ರೀ. ನೀವು ಹಿಂದೆ ನೋಡ್ಕೋಬೋದು, ಅಲ್ಲಿ ಒಂದು 60 ಗಿಡಗಳು ಅದಾವೆ ರೀ. 60 ಅದಾವು. ನಾವು ಡೈಲಿ ಅಮಾಸಿಗೆ ಏನೂ ಇಲ್ಲ ಅಂದ್ರೆ 100-200 ಕಾಯಿಗಳನ್ನು ನಾವು ಮಾರ್ತೀವಿ. ಅದು ಒಂದು ಇನ್ಕಮ್ ಅಂತ ನಾವು ಹೇಳ್ತೀವಿ. ಈ ತೆಂಗಿನ ಗಿಡದ ಬಗ್ಗೆ ಎಷ್ಟು ಇನ್ಕಮ್ ಸರ್? ಈಗ ನಾವೊಂದು ಈಗಂತೂ ತೆಂಗಿನ ಗಿಡಕ್ಕೆ ಒಂದು ಸೈಜ್ ಮೇಲೆ 15 ರೂಪಾಯಿಂದ ಹಿಡ್ಕೊಂಡು 20 ರೂಪಾಯಿವರೆಗೂ ತೆಂಗಿನ ಗಿಡ ಹೋಗತ್ತೆ ರೀ. ಸುಮಾರು ಏನಾಕತ್ತಪ್ಪ ಅಂದ್ರೆ ನಾವು ಅಮಾಸಿಗೊಮ್ಮೆ 100-200 ಕಾಯಿ ಹರಿತೀವಿ ರೀ. ಪ್ರತಿ ಅಮಾಸಿಗೂ ಆ ಕಾಯಿಗಳು ಹರಿತೀವಿ. ಅಕಸ್ಮಾತ್ ಈ ಬಾಗಲಕೋಟೆಯಿಂದ ಈ ಕಾಯಿಗಳನ್ನು ಎಳ್ನೀರು ಕುಡಿಯೋಕೆ ಕಾಯಿಗಳನ್ನ ಒಯ್ಯಕ್ಕೆ ಬರ್ತಾರೆ, ಅವ್ರಿಗೆ 15 ರೂಪಾಯಿಗೊಂದು ನಾವು ಎಳ್ನೀರು ಕೊಡ್ತೀವಿ ರೀ. ತಿಂಗಳಿಗೆ ತೆಂಗಿನಕಾಯಿಯಿಂದ ಎಷ್ಟು ಲಾಭ ಸರ್? 4-4.5 ಸಾವಿರ ರೂಪಾಯಿ, ಹಿಂಗೆ 4,000, 3,000 ನಾವು ಹೆಂಗೆ ಕಾಯಿಗಳು ಬಿಟ್ಟಿರ್ತಾವೆ. ಮಿನಿಮಮ್ ಅಂದರೂ ನಾವು 3,000ರಿಂದ ನಾವು ತಕ್ಕೋಬೋದು. ಅದೊಂದು ಸೈಡ್ ಬಿಸ್ನೆಸ್, ಅದು ಒಂದು ಸೈಡ್ ರೀ. ಈ ಕಬ್ಬೊಳಗೆ ಸರ್ ವರ್ಷಕ್ಕೆ ಎಷ್ಟು ಆಗ್ಬೋದು ಸರ್? ಈ ವರ್ಷಕ್ಕೆ ನೋಡ್ರಿ, ನಾ ಯಾವಾಗ ಮೊದಲು ನಮ್ಮ ತಂದೆಯವ್ರ ಕಾಲದಿಂದ ನೋಡ್ಬೇಕಾದ್ರೆ ಎಕರೆಗೆ 25-30 ಟನ್ ಬೆಳಿಬೇಕಾದ್ರೆ ವಾಜ್ಯ ಆಗಿಬಿಡ್ತೈತೆ ರೀ. ಈಗ ಸುಮಾರು ಏನಾಗ್ಬಿಟ್ಟೈತೆ ಅಂದ್ರೆ ನಾವು 3 ವರ್ಷ ಫಾರ್ಮ್ ಮಾಡಿದ್ವಲ್ಲ ರೀ, ಇದ್ರ ಗೊಬ್ಬರ ನಾವು ಕಬ್ಬಿಗೆ ಹಾಕಿದ್ದೀವಿ ಅಂದ್ರೆ ನಮ್ಮ ಜೀವನದೊಳಗೆ ನಾವು ಅಷ್ಟು ಕಂಡಿದ್ದಿಲ್ಲ. ಎಕರೆಗೆ 95ರಿಂದ ಹಿಡ್ಕೊಂಡು 80, 88, 89 ಟನ್ವರೆಗೂ ನಾವು ಕಬ್ಬುಗಳನ್ನು ಬೆಳೆದೀವಿ ರೀ. ಮತ್ತೊಳ್ಳೆ ಕಬ್ಬು ಬಿಟ್ಟು ಬೇರೆ ಬೆಳೆ ಸರ್? ನಾವು ಮತ್ತು ಗೋಧಿನೂ ಹಾಕ್ತೀವಿ ರೀ, ಗೋಧಿ ಸದಕ ಹಾಕ್ತೀವಿ, ಹೊಳ್ಳಿ ಗೊಂಜಾಳ ಹಾಕ್ತೈತಿ. ಬೇಕಾದ್ರೆ ಮತ್ತೆ ಏನಾರ ಹೊಸ ಏನೋ ದಾಳಂಬ್ರಿ ಹಾಕ್ಬೋದು, ಬಾಳಿ ಹಾಕ್ಬೋದು, ಪಪ್ಪಳ್ಳಿ ಹಚ್ಬೋದು. ಎಲ್ಲ ಥರದ್ದು ಈ ಭೂಮಿಗೆ ಸೂಕ್ತವಾದ ಬೆಳೆ ರೀ. ಹೌದು ಸರ್. ಇದು
ನಮ್ಮ ಬೆಂಗಳೂರಿನ ಅಂದ್ರೆ ಹೊಲ ಇಟ್ಕೊಂಡು ಬೆಂಗಳೂರಲ್ಲಿ ಕೆಲಸ ಮಾಡೋರಿಗೆ ಏನು ಒಂದು ಸಂದೇಶ ಕೊಡ್ತೀರಿ ಸರ್? ಏನಿಲ್ರಿ, ಈಗಂತರೂ ಸುಮಾರು ದಿನಗಳಿಂದ ನಾವೆಲ್ಲ ಕಂಡೀವಿ ಕೊರೋನಾ ಬಂದಿದ್ದರಿಂದ. ಸುಮಾರು ಕೊರೋನಾ ಬಂದಿಂದ ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರಿಂದ ಬರುವಂಥವ್ರು ಎಲ್ಲರೂ ರೀ ರೈತ ಆಗ್ಬೇಕನ್ನುವಂಥ ದೃಷ್ಟಿ ಇಟ್ಕೊಂಡು ಬಂದು ಎಷ್ಟೋ ಜನ ಸುಮಾರು ನಮ್ಮ ಗೆಳೆಯರು ಬೆಂಗಳೂರಲ್ಲಿ ವರ್ಕ್ ಮಾಡೋರು ಬಂದು ಇಲ್ಲಿ ಹೊಲ ಹಿಡ್ಕೊಂಡು ರೈತನಾಗೋದು ಭಾಳ ಒಳ್ಳೇದತ್ ಹೇಳ್ಕೊಂಡು ಹೈನುಗಾರಿಕೆ ನನ್ನಿಂದ ಭಾಳ ಜನ ಬಂದು ಬಯಸಿದ್ದೇನ್ರಿ ಗೋಟ್ ಫಾರ್ಮ್. ಈ ಕುರಿ ಸಾಗಾಣಿಕೆ ಮಾಡೋದ್ರಿಂದ ಲಾಭ ಐತಿ, ಹೊಲಗಳಿಗೆ ಒಳ್ಳೇದಾಗತ್ತ, ಶರೀರ ಚಲೋ ಇರ್ತೈತಿ ಅಂತ ಹೇಳ್ಕೊಂಡು ಎಲ್ಲರೂ ಬಂದ ಒಕ್ಕಲುತನಕ ಹೆಚ್ಚು ಜಾಸ್ತಿ ಒತ್ತು ಕೊಡಾಕತ್ತಾರ. ಹೌದು ಸರ್. ಈಗ ಕೆಲವೊಂದು ಏನ್ ಮಾಡ್ತಾರೆ ಅಂದ್ರೆ ಸಿಟಿ ಒಳಗೆ ಬರೀ ಯಾವ ನೋಡಿದ್ರೆ ಗುಳಿಗೆ ತೊಗೊಂತಿರ್ತಾರೆ ಸರ್. ಹೌದ್ರಿ, ಹೌದಲ್ರಿ? ಈಗ ಯಾಕಂದ್ರೆ ಅಲ್ಲಿ ವಾತಾವರಣ ಸರಿ ಇರಂಗಿಲ್ಲ, ಎನರ್ಜಿ ಅಂತ ಇರ್ತೈತಿ, ಬಂದ್ರ ಎಲ್ಲ ಹೊಂದ್ಕೊಂಡ್ಬಿಡ್ತಾರೆ. ಮುಂಜಾನೆ ಎದ್ದು ಕೂಲೇನ ಒಂದಿಟ್ಟು ಹೆಂಡಿ ತೆಗೆದು ಹೋಗಿದ್ರಿ ಯಾವ ಗುಳಿಗಿನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಒಳ್ಳೆ ನೀರು ಕುಡಿದ್ರೆ ಏನೂ ಬೇಕಾಗಿಲ್ಲ. ಹೊಲ್ದಾಗ ಕೂತು ಊಟ ಮಾಡಿದ್ರೆ ಮನುಷ್ಯ ಆರೋಗ್ಯವಾಗಿ ಇರ್ತಾನೆ. ಎಸ್ ಸರ್. ಓಕೆ ಸರ್. ಇವತ್ತು ಈ ಸಲ ಕೃಷಿ ಬಗ್ಗೆ ಮಾತಾಡಿದೆ. ಈಗ ನೀವು ಕೋಳಿ ಸಾಕಿರ ಕೋಳಿ ಬಗ್ಗೆ ಮಾತಾಡೋಣ, ಅದಕ್ಕೊಂದು ವಿಡಿಯೋ ಮಾಡಿ.